ನೋಡ್ರಿ ಬುಟ್ಟಿ ತುಂಬಾ ವಜ್ಜಾಗಿದೆ, ಸ್ವಲ್ಪ ಇಳಿಸ್ಕೊತೀರೇನು? ಅಮ್ಮ ತಾಯಿ, ಈ ಸೃಷ್ಟಿಯಲ್ಲಿ ಜನಿಸಿದ ಎಲ್ಲ ಜೀವರಾಶಿಗಳಿಗೆ ಅನ್ನ ಕೊಡುವ ಭೂಮಾತೆ, ನನ್ನನ್ನು ನಂಬಿ ನಿನ್ನನ್ನೇ ನಂಬಿ ಮಣ್ಣಿನ ಮಕ್ಕಳಾಗಿ ದುಡಿಯುತ್ತಾ ಬಂದಿದ್ದೇವೆ. ಬಡ ರೈತರನ್ನು ಕೈ ಹಿಡಿದು ಕಾಪಾಡಿ ನಮ್ಮಂತ ಬಡವರನ್ನು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ ತಾಯಿ, ನಿನಗೆ ನನ್ನ ನಮಸ್ಕಾರಗಳು. ನೋಡಿ, ನಂಬಿದವರನ್ನು ಎಂದಿಗೂ ಕೈ ಬಿಟ್ಟಿಲ್ಲ ಈ ಭೂತಾಯಿ. ಕೈ ಕೆಸರಾದಾಗ ಬಾಯಿ ಮೊಸರು ಅಂತ ಗೊತ್ತಿಲ್ವೇ ನಿಮಗೆ? ಗೊತ್ತಾ? ಅಣ್ಣ, ಅತ್ತಿಗೆ ಏನೋ ಕೆಲಸ ಮಾಡ್ತಿದ್ದಾರಲ್ಲ, ಬನ್ನಿ ಕುಳಿತುಕೊಳ್ಳಿ, ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ನೋಡಪ್ಪ, ಇನ್ನೆಲ್ಲಿದೆ ವಿಶ್ರಾಂತಿ ಬೆನಕ ಈ ರೈತನಿಗೆ? ರೈತ ವಿಶ್ರಾಂತಿ ಎಂದು ಕುಳಿತುಕೊಂಡರೆ ಹೊತ್ತು ಹೆಗಲೇರಿ ಕುಳಿತುಕೊಳ್ಳುತ್ತದೆ. ನೋಡು ತಮ್ಮ, ವಿಶ್ರಾಂತಿ ವಿಷಯ ಹೋಗ್ಲಿ, ಈಗ ನೀನು ಕೆಲಸಕ್ಕೆ ಅಂತ ಹೋಗಿದ್ಯಲ್ಲ, ಏನಾಯ್ತು? ಈ ನಿನ್ನ ಮೈದುನ ಬಯಸಿದ ಸರ್ಕಾರಿ ನೌಕರಿ ಸಿಗಲಿಲ್ಲ ಅತ್ತಿಗೆ, ಆದರೆ ಈ ಊರಿನಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಿತು. ಯಾವ ಅಧ್ಯಕ್ಷ ಸ್ಥಾನ? ಈ ಊರಿನಿಗೆ ನನ್ನ ರೈತ ಸಂಘದ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಾರೆ ಅಣ್ಣ. ಇನ್ನೊಂದು ಸಾರಿ ಅಧ್ಯಕ್ಷನೆಂದು ನೀನು ಮಾತನಾಡಿದರೆ ನಿನ್ನ ಕತ್ತರಿಸುವುದಕ್ಕೂ ಹೇಸುವನಲ್ಲ ಈ ನಿನ್ನಣ್ಣ ಶಿವರಾಯ. ಸ್ವಾಮಿ, ಏನಿದೆ ನಿಮ್ಮ ಮಾತು? ಯಾವತ್ತು ಇಂಥ ಮಾತನಾಡದ ನೀವು, ಯಾಕೆ ಇವತ್ತು ಇಂಥ ಮಾತು? ಅವನು ಹುಟ್ಟಿ ಇಷ್ಟು ದೊಡ್ಡವನಾದರೂ ಕೂಡ ಒಂದು ದಿನಾನು ಅವನಿಗೆ ಸಿಟ್ಟಿನಿಂದ ಮಾತನಾಡಿಲ್ಲ. ಇವತ್ತು ಅಧ್ಯಕ್ಷನಾಗ್ತೀನಿ ಅಂದ ತಕ್ಷಣ ಅವನ ಕೆನ್ನಿಗೆ ಏಟು ಕೊಟ್ಟಿದ್ದು ಯಾಕೆ ಅಂತ? ಹೊಡೆಯಲು ಬಿಡು ಅತ್ತಿಗೆ, ಹೊಡೆಯಲಿ. ಈ ನನ್ನಂಡ ಬಿಟ್ಟು ಈ ಬೆನಕನ ಮೇಲೆ ಕೈ ಮಾಡುವ ಅಧಿಕಾರ ಯಾರಿಗಿದೆ ಈ ಊರಿನಲ್ಲಿ? ನನ್ನಂಡ ಹೊಡೆದಿದ್ದಕ್ಕೆ ನನಗೆ ಕೋಪವಿಲ್ಲ, ಆದರೆ ನಾನೇಕೆ ರೈತ ಸಂಘದ ಅಧ್ಯಕ್ಷನಾಗಬಾರದೆಂದು ಕಾರಣವನ್ನು ಹೇಳೋಣ, ಕಾರಣವನ್ನು ಹೇಳು ಈ ನಿನ್ನ ತಮ್ಮನಿಗೆ. 17 ವರ್ಷಗಳ ಹಿಂದೆ ರೈತ ಸಂಘದ ಅಧ್ಯಕ್ಷನಾದ ನಮ್ಮ ದಣಿ, ಅಂದರೆ ನನ್ನ ಸಾಕು ತಮ್ಮನಾದ ಕನಕನ ತಂದೆ ಅಮರವೀರ ಬೇಡವೆಂದರು ಗೌಡರನ್ನು ಎದುರು ಹಾಕಿಕೊಂಡು ರೈತ ಸಂಘದ ಅಧ್ಯಕ್ಷನಾಗಿ ಸಮಾಜಘಾತಕರ ಗೌಡನ ಕಪಿಮುಷ್ಟಿಯಲ್ಲಿ ಸಿಕ್ಕು ಸತ್ತು ಹೋದ ವಿಷಯ ನನ್ನ ತಮ್ಮ ಬೆನಕನ ಮುಂದೆ ಹೇಳಲಿ? ಬೇಡ. ಒಂದು ವೇಳೆ ಅಪ್ಪಿ ತಪ್ಪಿ ನಿಜ ಸಂಗತಿ ಗಂಡುಗಲಿ ಪುಂಡನಾದ ಕನಕನಿಗೆ ತಿಳಿದರೆ ಈ ಊರಿನಲ್ಲಿ ಹೆಣಗಳ ರಾಶಿಯೇ ಬಿದ್ದು ರಕ್ತದ ಕಾಲುವೆ ಹರಿಯುವುದರಲ್ಲಿ ಸಂದೇಹ ಇಲ್ಲ. ಹೇಳಿ, ಏಕೆ ಮೂಕನಾಗಿ ನಿಂತಿದ್ದೀರ? ವಿಷಯ ಏನು ಅಂತ ಹೇಳಿ. ಅದೇನಿಲ್ಲ, ಇಲ್ಲದ ವಿಷಯವನ್ನು ಕೇಳಿ ಮನ ತಲೆ ಕೆಡಿಸಿಕೊಳ್ಳಬೇಡಿರಿ. ಸಮಯ ಬಂದಾಗ ನಾನೇ ಹೇಳುತ್ತೇನೆ. ಅಣ್ಣ, ಅತ್ತಿಗೆ ನಿಮಗ ಬೇಡವಾದ ವಿಷಯವನ್ನು ಕೇಳಿ ನಿಮ್ಮ ಮನಸ್ಸಿಗೆ ಗಾಯವಾಡ ಹುಚ್ಚು ನನಗಿಲ್ಲಣ್ಣ. ಆದರೆ ರೈತ ಸಂಘದ ಅಧ್ಯಕ್ಷನಾಗಬಾರದೆಂದು ಈ ಕಠೋರವಾಗಿ ನುಡಿದಿರಣ್ಣ ಈ ನಿನ್ನ ತಮ್ಮನಿಗೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತದಣ್ಣ, ಬಾಯಿಗೆ ಬರದಂತಾಗುತ್ತದೆ. ನೋಡು ಬೆನಕ, ನೀನು ಅಧ್ಯಕ್ಷನಾಗುವುದೇ ನಿನ್ನ ಕೊನೆಯ ನಿರ್ಧಾರವಾದರೆ ಈ ನಿನ್ನಣ್ಣನ ಹೆಣ ನೋಡಬೇಕಾಗುತ್ತದೆ. ಬಲ ಹುಷಾರು. ಇಲ್ಲಣ್ಣ, ನಿನಗ ಬೇಡವಾದ ಅಧ್ಯಕ್ಷ ಸ್ಥಾನ ನನಗೂ ಬೇಡ. ಇನ್ನು ಮುಂದೆ ನಾ ಅಧ್ಯಕ್ಷನಾಗುವುದನ್ನು ಬಿಟ್ಟು ಬಿಡುತ್ತೇನೆ. ಆದರೆ ನನಗೊಂದು ಮಾತು ಕೊಟ್ಟರೆ ಮಾತ್ರ. ಅದೇನಂತ ಹೇಳು ಬೆನಕ? ನಿನ್ನ ಆಣೆಯಾಗಿಯೂ ಖಂಡಿತ ನಿನ್ನ ಮಾತು ನಡೆಸಿಕೊಡುತ್ತೇನೆ. ಈ ಸಲ ಬರುವ ಚುನಾವಣೆಯಲ್ಲಿ ನಮ್ಮ ಕಡು ವೈರ್ಯದ ನಾಗೇಗೌಡನ ವಿರುದ್ಧ ನೀನು ಇಲೆಕ್ಷನ್ನಲ್ಲಿ ನಾಮಿನೇಷನ್ ಕೊಡಬೇಕಣ್ಣ, ನಾಮಿನೇಷನ್ ಕೊಡಲೇಬೇಕು. ಅಂದರೆ ಆ ಕನಕನ ಅಭಿಪ್ರಾಯ? ಆ ಕನಕನೆ ಮೊನ್ನೆ ಗೌಡನಿಗೆ ಶಟ್ಟು ಹೊಡೆದು ಹೇಳ್ತಾನಣ್ಣ, ಈ ಸಲ ಬರುವ ಚುನಾವಣೆಯಲ್ಲಿ ನಿನ್ನ ಎದುರಾಳಿ ನಮ್ಮಣ್ಣ ಶಿವರಾಯನೆಂದು. ಆಯ್ತು ಸಹೋದರ, ಆ ದೇವರ ಅನುಗ್ರಹ ಹೇಗಿದೆ ಹಾಗೆ ಆಗಲಪ್ಪ. ಅಣ್ಣ, 100 ಜನರಿಗೆ ಅನ್ನ ಹಾಕಿ ರಾಜಕೀಯದಲ್ಲಿ 10 ಜನರ ಪ್ರೀತಿ ಬೆಳೆಸಿ ಮುತ್ತ
ತೈದರಿಗೆ ಹೆತ್ತಪ್ಪನಾಗಿ ನೊಂದ ರೈತರ ಕಣ್ಣೀರ್ ಒರೆಸುವ ನಾಯಕ ನೀನಾಗಬೇಕಣ್ಣ. ನಾಯಕ ನೀನಾಗಲೇಬೇಕು. ಆಯ್ತು ಸಹೋದರ, ನಿಮ್ಮ ಆಸೆಯಂತೆ ರೈತರ ತೋರಿಸಿಕೊಟ್ಟ ದಾರಿಯಲ್ಲೇ ನಡೀತೀನಿ. ಒಳ್ಳೆಯವರಿಗೆ ಧರ್ಮರಾಯನಾಗಿ, ಕೆಟ್ಟವರಿಗೆ ಯಮಧರ್ಮರಾಯನಾಗಿ, ಕಟುಕ ಶ್ರೀಮಂತರಿಗೆ ಶಿವನ ಉರುಗನಾಗಿ, ನೊಂದ ರೈತರ ಕಣ್ಣರಿಸುವ ನಾಯಕ ನಾನಾಗುವೆ ಈ ನಾಡಿನಲ್ಲಿ. ಬೆನಕ, ನೀನು ಹೋಗಿ ಒಂದು ಕೊಡ ನೀರು ತೆಗೆದುಕೊಂಡು ಬರಪ್ಪ. ನಂತರ ಎಲ್ಲರೂ ಸೇರಿ ಊಟ ಮಾಡಿದರಾಯ್ತು. ಸರಿ ಆಯ್ತಣ್ಣ. ಆಯ್ತು, ಹೋಗಿ ಬರಪ್ಪ. ನೋಡಿದೆ ನೇತ್ರ, ನನ್ನ ತಮ್ಮಂದಿರು ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸವನ್ನು. ಆಹಾ ಹಾ 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 ಹಾ, ತಮ್ಮ ಅಂದ್ರೆ ಮುಗಿದು ಹೋಯ್ತು ಪಂಚ ಪ್ರಾಣ ನಿಮಗೆ. ಅಲ್ಲ, ನಾನೇನು ಕಾಣಿಸಲ್ಲ ಇನ್ನು ಕಣ್ಣಲ್ಲಿ ನಿಮಗೆ. ಹೋಗ್ಲಿ ಬಿಡಿ, ನೀವು ಇಷ್ಟೇ ನಿಂತು ಬಿಡಬೇಡಿ, ಬನ್ನಿ ಊಟ ಮಾಡೋರಂತೆ. ಊಟ ಆಮೇಲೆ ಮಾಡಿದ್ರಾಯ್ತು. ಈ ನಿನ್ನ ಮಧುರ ಕಂಠದಿಂದ ಹೊರಹೊಮ್ಮಲಿ ಒಂದು ಪ್ರೇಮ ಗೀತೆ. ಓ ಮಲೆನಾಡು ಮಲೆನಾಡಿನ ಮೈಸಿರಿಯೇ ಆರವಿ ಜಾರಿದ ಹೂಗಲಿಯೇ ತಂದೆಯ ಆಣಿಗೆ ಹಿಡಿವೆ ಸಾಟಿಗೆ ಹಿಡಿವೆ ನನ್ನಿನ ಮೆಚ್ಚಿದ ಚಲುವೆಗೆ. ಮಲೆನಾಡಿನ ಮೈಸಿರಿಯೇ ಆರವಿ ಜಾರಿದ ಹೂಗಲಿಯೇ ಗಂಗೆಯಾನೆಗೆ ಕೈ ಕೊಡು, ಪನ್ನೀರಿನ ಮನದಲ್ಲಿ ಹೊರೆದಿಡು. ಗಂಗೆ ನೀನು ನನ್ನ ಪ್ರೇಮಕ್ಕೆ, ಮಂತ್ರದ ಹೂವು ನಾನು ನಿನ್ನ ಸ್ನೇಹಕ್ಕೆ. ಮರೆಯಬೇಡವೇ ಮಲೆನಾಡಿನ ಮೈಸಿರಿಯೇ ಆರವಿ ಜಾರಿದ ಹೂಗಲಿಯೇ. ದೇವರ ಗುಡಿಯಂತೆ ವೇದದ ನುಡಿಯಂತೆ ನಾದದ ಅಲೆಯಂತೆ ಪ್ರೇಮವು, ಮೇಘದ ಘಣಿಯಂತೆ ವರ್ಷದ ಶರದಂತೆ ಧರಣಿಯ ಹಸಿರಂತೆ ಪ್ರೇಮವು. ಆತ್ಮಕ್ಕೆ ಸಾವು ಎಂದ ಪ್ರೇಮಿಸು, ಪ್ರೀತಿಗೆ ಸಾವು ಇಲ್ಲ ಎಂದು ಮರೆಯಬೇಡ. ಮಲೆನಾಡಿನ ಮೈಸಿರಿಯೇ ಆರವಿ ಜಾರಿದ ಹೂಗಲಿಯೇ.